ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ಅಶ್ವಿನಿ. ಹೆಣ್ಮಕ್ಳು ಅಂತ ಅಂದರೆ ಕಾಮನ್ ಆಗಿ ಡಾಗ್ ಸ್ಪಾಟ್ಸ್ ಆಗಿರ್ಬೋದು, ಡಾಗ್ ಸರ್ಕಲ್ಸ್ ಆಗಿರ್ಬೋದು, ಹಾಗೆಯೇ ಟ್ಯಾನ್ ಆಗಿರ್ಬೋದು, ಈ ಎಲ್ಲ ಥರ ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ. ಹಾಗಾಗಿ ನಾನು ಒಂದು ನ್ಯಾಚುರಲ್ ಸ್ಕಿನ್ ಕೇರ್ ಟಿಪ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ನಿಮಗೆ 100% ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಹಾಗೆಯೇ ಇದರಿಂದ ನಿಮಗೆ ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನಾನಿಲ್ಲಿ ಒಂದು ಅರ್ಧದಷ್ಟು ಟೊಮ್ಯಾಟೊ ತೊಗೊಂಡು ಅದಕ್ಕೆ 1/2 ಸ್ಪೂನ್ ಅಷ್ಟು ಶುಗರ್ ಆ್ಯಡ್ ಮಾಡಿಕೊಂಡು ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಟೊಮ್ಯಾಟೊಗೆ ಶುಗರ್ ಆ್ಯಡ್ ಮಾಡೋದ್ರಿಂದ ನಿಮಗೆ ಸ್ಕಿನ್ ಟೋನ್ ಚೆನ್ನಾಗಿರುತ್ತೆ. ಹಾಗೆಯೇ ಡಾಗ್ ಸ್ಪಾಟ್ಸ್ನ ಕಂಟ್ರೋಲ್ ಮಾಡ್ಬೋದು. ಹಾಗೆಯೇ ಸ್ಕಿನ್ ಬ್ರೈಟಾಗಿ ಕಾಣಿಸುತ್ತೆ. ಫಸ್ಟ್ ನಾನು ಎಲ್ಲಿ ಡಾಗ್ ಸ್ಪಾಟ್ಸ್ ಇರುತ್ತೋ ಅಲ್ಲಿ ನಾನು ಟೊಮ್ಯಾಟೊಯಿಂದ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಟೊಮ್ಯಾಟೊಗೆ ಶುಗರ್ ಆ್ಯಡ್ ಮಾಡಿರೋದ್ರಿಂದ ಎಲ್ಲ ಮೆಲ್ಟ್ ಆಗಿ ಲಿಕ್ವಿಡ್ ಫಾರ್ಮ್ ಆಗಿರುತ್ತೆ. ತುಂಬಾ ಸ್ಟಿಕ್ಕಿ ಅನಿಸುತ್ತೆ. ಒಂದು 10 to 15 ಮಿನಿಟ್ಸ್ವರೆಗೂ ನೀವು ಟೊಮ್ಯಾಟೊನಿಂದ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಸ್ಕಿನ್ ಗ್ಲೋ ಆಗಿ ಕಾಣಿಸುತ್ತೆ. ಟೊಮ್ಯಾಟೊದಲ್ಲಿ ಸೀಡ್ಸ್ ಜಾಸ್ತಿ ಇರೋದ್ರಿಂದ ಅದು ಎಲ್ಲಿವರೆಗೂ ಕಡಿಮೆ ಆಗಿರುತ್ತೋ, ಎಲ್ಲಿವರೆಗೂ ಲಿಕ್ವಿಡ್ ಹೋಗುತ್ತೋ ಅಲ್ಲಿ ತನಕ ನೀವು ಮಸಾಜ್ ಮಾಡ್ಕೊಳ್ತಾನೆ ಇರಬೇಕು, ಸ್ಕ್ರಬ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ. ಅದರ್ವೈಸ್ ನಿಮ್ಮ ಸ್ಕಿನ್ನು ಗ್ಲೋ ಕಾಣಿಸೋದಿಲ್ಲ. ನೋಡಿ, ಇನ್ನೂ ಸೀಡ್ಸ್ ಇದೆ. ಇನ್ನೊಂದು 2 ಮಿನಿಟ್ಸ್ ನೀವು ಮಸಾಜ್ ಮಾಡಿದ್ರೆ ಸೀಡ್ಸ್ ಎಲ್ಲ ಹೋಗಿಬಿಡುತ್ತೆ. ನೋಡಿ, ಕಂಪ್ಲೀಟಾಗಿ ಸೀಡ್ಸ್ ಎಲ್ಲ ಹೋಗಿದೆ. ಈಗ ನೀವು ಮಸಾಜ್ ಮಾಡೋದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಈಗ ಫೇಸ್ನ ನಾವು ಡ್ರೈ ಮಾಡ್ಕೋಬೇಕಾಗತ್ತೆ. ಆದಷ್ಟು ನೀವು ಫ್ಯಾನ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ನೋಡಿ, ಕಂಪ್ಲೀಟಾಗಿ ಡ್ರೈ ಆಗಿದೆ. ಸ್ವಲ್ಪನೂ ತೇವಾಂಶ ಮುಖದಲ್ಲಿಲ್ಲ. ಶುಗರ್ ಆ್ಯಡ್ ಮಾಡಿರೋದ್ರಿಂದ ನಿಮಗೆ ಸ್ವಲ್ಪ ಸ್ಟಿಕ್ಕಿ ಅನಿಸುತ್ತೆ, ಅಂದರೆ ಅಂಟಾಗುತ್ತೆ. ಡೈರೆಕ್ಟಾಗಿ ನೀವು ನೀರಿನಲ್ಲಿ ವಾಶ್ ಮಾಡಬೇಕಾಗತ್ತೆ, ಸೋಪ್ ಯೂಸ್ ಮಾಡೋ ಹಾಗಿಲ್ಲ. ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪ ಅಂತಂದರೆ, ಮುಖ ಎಲ್ಲ ವಾಶ್ ಆದ ನಂತರ ನೀವು ಐಸ್ ಕ್ಯೂಬ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅಂದರೆ ಮಿನಿಮಮ್ 1 to 2 ಐಸ್ ಕ್ಯೂಬ್ನ ನೀವು ಅಪ್ಲೈ ಮಾಡ್ಕೋಬೇಕು ಫೇಸ್ಗೆ. ಹಾಗೆಯೇ ಐಸ್ ಕ್ಯೂಬ್ನ ನೀವು ಅಪ್ಲೈ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ಹಾಗೆಯೇ ಸ್ಕಿನ್ ಗ್ಲೋ ಆಗಿ ಕಾಣಿಸುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಕಿನ್ನು ತುಂಬ ಸಾಫ್ಟ್ ಅನಿಸುತ್ತೆ ನಿಮಗೆ. ಹಾಗೆ ನ್ಯಾಚುರಲ್ ಆಗಿ ನಿಮಗೆ ವೈಟನಿಂಗ್ ಆಗಿರುತ್ತೆ. ಈ ಒಂದು ಟೊಮ್ಯಾಟೊ ಸ್ಕ್ರಬ್ನ ನೀವು ವಾರಕ್ಕೆ ಒಂದು 4 ಟೈಮ್ಸ್ ಆದರೂ ನೀವು ಮಾಡ್ಕೋಬೇಕಾಗುತ್ತೆ. ಹೀಗೆ ಮಾಡ್ಕೊಳ್ತಾ ಬಂದರೆ ನಿಮಗೆ ವಿತಿನ್ 1 ಮಂತಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನಿಮಗೆ ನ್ಯಾಚುರಲ್ ಆಗಿ ಸ್ಕಿನ್ನು ವೈಟ್ ಅನಿಸುತ್ತೆ. ಹಾಗೆಯೇ ಫೇಸ್ನಲ್ಲಿರುವಂತಹ ಡಾರ್ಕ್ ಸ್ಪಾಟ್ಸ್ ಏನಿದೆ ಅದೆಲ್ಲನೂ ಲೈಟಾಗಿ ಕಾಣಿಸುತ್ತೆ. ಟೊಮ್ಯಾಟೊ ನಿಮಗೆ ಏನೂ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ತುಂಬ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಟೊಮ್ಯಾಟೊ ಸ್ಕ್ರಬ್ ಮಾತ್ರ ಅಲ್ಲ, ಯಾವುದೇ ಒಂದು ಫೇಶಿಯಲ್ ಸ್ಕ್ರಬ್ ಮಾಡಿಕೊಂಡ್ರೂ ಕೂಡ ನಿಮಗೆ ಹೊರಗಡೆ ಬಿಸಿಲಿನ ಕಿರಣಗಳು ಬೀಳಬಾರ್ದು. ಸನ್ರೈಸ್ಗಳು ನಿಮ್ಮ ಸ್ಕಿನ್ಗೆ ಬಿದ್ದರೆ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ನಾವು ಹೊರಗಡೆ ಹೋಗಬಾರ್ದು, ಬಿಸಿಲಿಗೆ ಹೋಗಬಾರ್ದು. ಯಾವುದೇ ಒಂದು ಟೊಮ್ಯಾಟೊ ಮಸಾಜ್ ಆಗಿರ್ಬೋದು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.